ಸಿದ್ದರಾಮಯ್ಯನವ್ರ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳವರು ಅವ್ರ ಮೇಲೆ ಗುರುತರವಾದಂಥ ಆಪಾದನೆ ಬಂದಿದೆ. ಮತ್ತು ಅಷ್ಟೇ ಅಲ್ಲ, ಸನ್ಮಾನ್ಯ ರಾಜ್ಯಪಾಲರು ಅವ್ರ ಮೇಲೆ ತನಿಖೆ ಮಾಡಬೇಕಂಥೇಳಿ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಸ್ಯಾಂಕ್ಷನ್ ಕೊಟ್ಟಿದ ಮೇಲೆ ಅದನ್ನು ಚಾಲೆಂಜ್ ಮಾಡಿದರು ಮುಖ್ಯಮಂತ್ರಿಗಳು. ಹೈಕೋರ್ಟ್ನಲ್ಲಿ ಮಾನ್ಯ ರಾಜ್ಯಪಾಲರು ಏನೊಂದು ಆರ್ಡರ್ ಮಾಡಿದರು, ಅದನ್ನು ಎತ್ತಿ ಹಿಡಿಯುವಂಥ ಕೆಲಸ ಹೈಕೋರ್ಟವ್ರು ಮಾಡಿದ್ದಾರೆ ವಿತ್ ಸ್ಪೀಕಿಂಗ್ ಆರ್ಡರ್. ಆಮೇಲೆ ಮುಂದೆ ಇಲ್ಲ ಅದನ್ನೂ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯರು. ನನ್ನ ಮಾಹಿತಿ ಪ್ರಕಾರ ಇವತ್ತಿನವರೆಗೂ ಹೈಕೋರ್ಟ್ನವ್ರು ಏನೊಂದು ಆರ್ಡರ್ ಮಾಡಿದರು, ಮಾನ್ಯ ರಾಜ್ಯಪಾಲರ ಏನೊಂದು ಡೈರೆಕ್ಷನ್ ಇತ್ತು ಅದನ್ನ ಎತ್ತಿ ಹಿಡಿದ್ರಲ್ಲ, ಅದರ ಮೇಲೆ ಇಲ್ಲಿವರೆಗೂ ಹೈಕೋರ್ಟ್ನವ್ರು ಏನು ಆರ್ಡರ್ ಮಾಡಿರಲ್ಲ ಅದನ್ನು ಅಪೀಲ್ ಮಾಡಿಲ್ಲ. ಇಲ್ಲಿವರೆಗೂ ಮಾಡ್ಬೋದಾಗಿತ್ತಲ್ಲ. ಆ ಹೈಕೋರ್ಟ್ ಆರ್ಡರು ಸರಿ ಇಲ್ಲ ಅಂದಿದ್ರೆ, ರಾಜ್ಯಪಾಲರ ಆರ್ಡರು ಸರಿ ಇಲ್ಲ ಅಂದಿದ್ರೆ ಅವರು ಮತ್ತೆ ನೆಕ್ಸ್ಟ್ ಡಬಲ್ ಬೆಂಚಿಗಾಗಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಾಗಿತ್ತು. ಇನ್ನೋರಿಗೆ ಹೋಗಿಲ್ಲ ಅಂತಂದರೆ ಬಹುಶಃ ಅವರು ಅಡ್ವೊಕೇಟು, ಅವರ ಲೀಗಲ್ ಕನ್ಸಲ್ಟೆಂಟ್ ಏನದಲ್ಲ, ಅವರು ಅಡ್ವೈಸ್ ಮಾಡಿರ್ಬೋದು, ಮೇಲೆ ಹೋದರೂ ಅದೇ ಹಣೆ ಬರ ನಿಮ್ಮದು ಅಂಥೇಳಿ. ಅದಕ್ಕಾಗಿ ಅವ್ರು ಹೋಗಿಲ್ಲ ಅಂದಮೇಲೆ ಮುಂದೆ ನಿಮಗೆ ಫೈಟ್ ಮಾಡೋಕ್ಕೆ ಏನೂ ಇಲ್ಲ. ಲೀಗಲ್ ಬ್ಯಾಟಲ್ ಮಾಡ್ತೀವಿ ಅಂದ್ರಲ್ಲ, ನಿಮ್ಗೆ ಲೀಗಲ್ ಬ್ಯಾಟಲದ್ದು ಎಂಡ್ ಆಯ್ತು ನಿಮ್ಮದು. ಹೀಗಾಗಿ ಇನ್ವೆಸ್ಟಿಗೇಷನ್ ಚಾಲೂ ಆಗಬೇಕು. FIR ಫೈಲ್ ಆಯಿತು, ಇನ್ವೆಸ್ಟಿಗೇಷನ್ ಚಾಲೂ ಆಗಬೇಕು. ಈಗ ಚಾಲೂ ಆಗ್ತದೆ, ಚಾಲೂ ಮಾಡಿಬಿಟ್ಟಿದ್ರೆ ಈಗಾಗಲೇ. ಇವತ್ತಿಲ್ಲ ನಾಳೆ ಅವರು ಮುಖ್ಯಮಂತ್ರಿಗಳ ಕಡೆಯೂ ಹೋಗ್ಬೋದು, ಅವ್ರ ಸ್ಟೇಟ್ಮೆಂಟ್ ತೊಗೋಬೋದು, ಉಳಿದವ್ರದ್ದು ತೆಗೆದುಕೊಳ್ಬೋದು. ಈ ಚಾಲೂ ಆದಾಗ ಅವರು ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಯಾವ ಧೈರ್ಯದಿಂದ ಇಂಪಾರ್ಷಿಯಲ್ ಆಗಿ ಈ ಒಂದು ತನಿಖೆ ಆಗ್ಬೋದು ಅನ್ನುವಂಥದ್ದು ಕ್ವಶನ್ ಮಾರ್ಕ್ ಉಳಿತಿದೆ. ಅದಕ್ಕಾಗಿ ನಾವೆಲ್ಲ ಹೇಳ್ತಾ ಇರೋದು, ಆ ತನಿಖೆ ಇನ್ವೆಸ್ಟಿಗೇಷನ್ ಆಗಿ ಮುಗಿಯುವವರೆಗೂ ನೀವು ನಿಮ್ಮ ಹುದ್ದೆಯಾದಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನುವಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾಯಿದೆ. ಮತ್ತು ಈ ರೀತಿ ಆಪಾದನೆ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಹೋಗಿ ಭಾಳ ಜಗತ್ಪ್ರಸಿದ್ಧವಾದಂಥ ದಸರಾ ಉದ್ಘಾಟನೆ ನೀವು ಮಾಡ್ತೀರಿ. ಮತ್ತು ಡೇ ಟು ಡೇ ಎಲ್ಲವೂ ಕಾರ್ಯಕ್ರಮ ನಡೀತಾ ಇದ್ದಾವೆ. ಇದರಿಂದ ಏನಾಗ್ತದೆ, ಜನರಲ್ಲಿ ಸರ್ಕಾರದ ಬಗ್ಗೆ ವಿಶ್ವಾಸ ಹೋಗಿದೆ. ವಿಶ್ವಾಸ ಹೋದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿಗಳ ವಿಶ್ವಾಸ ಹೋದಂಥ ಸಂದರ್ಭದಲ್ಲಿ ಇವತ್ತು ಈ ರೀತಿ ನೀವು ಮುಂದುವರಿಯುವಂಥದ್ದು ಏನಿದೆಯಲ್ಲ, ಬಹುಶಃ ಅದಕ್ಕೆ ಬಂಡತನ ಅಂತ ಹೇಳಿದ್ರೆ, ಮತ್ತೊಂದು ಹೆಸರನ್ನು ಬಂಡತನ, ಅದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಇಡಿಯನ್ನು ನೀವು ದುರುಪಯೋಗ ಪಡಿಸ್ಕೊಳ್ತಾರೆ, ಇಡಿ ಇದರಲ್ಲಿ ಏನು ತನಿಖೆ ಮಾಡಬಾರ್ದಾಗಿತ್ತು ಅಂತ ಕಾಂಗ್ರೆಸ್ ನಾವು ಒಂದು ಹೇಳ್ತೀವಿ. ಇವತ್ತು ಇಡಿ ಬಗ್ಗೆ ಹೇಳ್ತಾರಲ್ಲ, ಇಡಿ ಇದಕ್ಕೆ ಅಪ್ಲೈನೇ ಆಗೋದಿಲ್ಲ. ಈ ಯಾವ ಕೇಸಿಗೂ ಸಂಬಂಧ ಇಲ್ಲ. ಇದು ಹಣದ ಯಾವುದೋ ವ್ಯವಹಾರ ಆಗಿಲ್ಲ, ಟ್ರಾನ್ಸಾಕ್ಷನ್ ಆಗಿಲ್ಲ. ಇಡಿ ಇದರಲ್ಲಿ ಹೆಂಗೆ ಪ್ರವೇಶ ಮಾಡ್ತದೆ ಅನ್ನುವಂಥ ಕ್ವಶನ್ ಮಾಡ್ತಾರೆ. ಆಯ್ತು ಇಡಿ ಅವ್ರು ಏನೊಂದು ಆರ್ಡರ್ ಮಾಡಿದಾರಲ್ಲ ತನಿಖೆಗೆ, ಅದನ್ನಾದರೂ ಚಾಲೆಂಜ್ ಮಾಡಿದರೆ ಕೋರ್ಟ್ ಆಫ್ ಲಾ ಇದೆಯಲ್ಲ. ಈಗ ಯಾರ್ಯಾರು ಈಗ ಕೇಜ್ರಿವಾಲ ಎಷ್ಟೋ ತಿಂಗಳು ಜೈಲಿನಲ್ಲಿದ್ದರು, ಅವರು ಚಾಲೆಂಜ್ ಮಾಡಿ ಅಪೀಲ್ ಇದು ಸಲ ಹೋಗಿ ಬೇಲ್ ಸಲುವಾಗಿ ಈಗ ಬೇಲ್ ಸಿಕ್ತು ಸುಪ್ರೀಂ ಕೋರ್ಟ್ನಿಂದ. ಇದು ಯಾವುದಾದ್ರೂ ಪ್ರೊಸೆಸ್ ಆಗಬೇಕಲ್ಲ, ಒಂದು ಲೀಗಲ್ ಬ್ಯಾಟಲ್ಲು. ಇದು ಯಾವುದೂ ಮಾಡಲಾರ್ದು ಇಡಿ ರಾಜಕೀಯ ಪ್ರೇರಿತ ಅಂತ ಹೇಳೋದು, ಆಮೇಲೆ ಗವರ್ನರ್ ಆರ್ಡರು ರಾಜಕೀಯ ಪ್ರೇರಿತ ಅಂತ ಹೇಳೋದು. ಈಗ ಹೈಕೋರ್ಟ್ ಆರ್ಡರ್ ಆಗಿದೆ, ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಹೇಳಕ್ಕೆ ಬರೋದಿಲ್ಲ. ಇವರು ಕೆಲವು ಮಿನಿಸ್ಟರು ಅದಕ್ಕೆ ಕಮಿಟು ಮಾಡಿದ್ದಾರೆ ಅದ್ರ ಬಗ್ಗೆ, ಜಜ್ಮೆಂಟ್ ಬಗ್ಗೆ. ಆಮೇಲೆ ಕ್ಷಮಾಪಣೆ ಕೇಳ್ತಾರೆ. ಹೀಗಾಗಿ ಇವತ್ತು ನಿಮಗೆ ಯಾವುದೇ ದಾರಿ ಉಳಿದಿಲ್ಲ. ಕೋರ್ಟಲ್ಲಿ ಪೆಂಡಿಂಗ್ ಅದಾನೆ, ಕೋರ್ಟಲ್ಲಿ ಪೆಂಡಿಂಗ್ ಇದ್ರೆ ಅದೊಂದು ಬೇರೆ ಇತ್ತು. ಕೋರ್ಟಲ್ಲಿ ಯಾವುದೂ ಪೆಂಡಿಂಗ್ ಇಲ್ಲ. ಇಲ್ಲದೇ ಇದ್ದ ಸಂದರ್ಭದಲ್ಲಿ ಮತ್ತೆ ನೀವು ಯಾವುದನ್ನು ಚಾಲೆಂಜ್ ಮಾಡಿಲ್ಲ, ಇಡಿ ಆರ್ಡರ್ನೂ ಚಾಲೆಂಜ್ ಮಾಡಿಲ್ಲ. ಇಷ್ಟೆಲ್ಲ ಆದಮೇಲೆ ಇವತ್ತು ಆಲ್ಮೋಸ್ಟ್ ಆ ಸೈಟ್ಗಳು 14 ಸೈಟ್ಗಳನ್ನು ನೀವು ವಾಪಸ್ ಕೊಡುವ ಮುಖಾಂತರ ಇವತ್ತು ಅಡ್ಮಿಟ್ ಮಾಡ್ದಂಗೆ ಆಯ್ತು. ಕಳ್ತನ ಮಾಡಿದ್ದು ಅಡ್ಮಿಟ್ ಆಯ್ತು. ಈಗ ಅಡ್ಮಿಟ್ ಆದಮೇಲೆ ಆಮೇಲೆ ಈ ಮಾಲ್ ವಾಪಸ್ ತೊಗೊಂಡ್ಬಿಟ್ರೆ ಅದು ಕಳ್ತನ ಹೋಗ್ತದೆ. ಆಪತ್ತಿನ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಅದು ನಡೆಯುತ್ತೆ. ತಪ್ಪು ಮಾಡಿದ್ದಾರೆ ಅಂತ ಚಾಲೆಂಜ್ ಮಾಡ್ತಾ ಇಲ್ಲ 100%. ನೋಡ್ರಿ, ಯಾವಾಗಲೂ ನಾನು ಅಡ್ವೊಕೇಟ್ ಮೊದಲು ಹೇಳ್ಕೊಂಡು ಬಂದಿದ್ದೀನಿ, ಇದರಲ್ಲಿ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯರು 100ಕ್ಕೆ 100ರಷ್ಟು ತಪ್ಪು ಮಾಡಿದ್ದಾರೆ. ನಾವತ್ತು ಹೇಳಿದ್ದೆ, ಇಲ್ಲಿನೂ ಹೇಳಿದ್ದೆ, ನಾನು ಬೆಂಗಳೂರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದೇನೆ. ಇವತ್ತೇನು 50-50 ಸ್ಕೀಮ್ ಇದೆ, ಅದರಲ್ಲಿ ಯಾವುದಾದ್ರೂ ಲ್ಯಾಂಡು ಭೂ ಸ್ವಾಧೀನ ಮಾಡಿಕೊಂಡ್ರೆ 50% ಡೆವಲಪ್ಡ್ ಪ್ಲಾಟ್ಗಳನ್ನು ಯಾರಿಗೆ ರೈತರಿಗೆ ಕೊಡಬೇಕಂತಿದೆ. ಯಾವುದರಲ್ಲಿ ಕೊಡಬೇಕು, ಅದೇ ಜಮೀನಲ್ಲಿ. ಅಕಸ್ಮಾತ್ ಸಿದ್ದರಾಮಯ್ಯನವರು ಆ 3 ಎಕರೆ ಜಮೀನೇನು ಕೊಟ್ಟರಲ್ಲ, ಅದೇ ಜಮೀನಲ್ಲಿ 14 ಸೈಟ್ಗಳನ್ನು ತೊಗೊಂಡಿದ್ರೆ ಅಥವಾ 50% ಈಕ್ವಲೆಂಟ್ ಸೈಟ್ ತೊಗೊಂಡಿದ್ರೆ ಅವ್ರ ಮೇಲೆ ನಾವು ಯಾವುದೂ ಅಪಾದನೆ ಮಾಡಲಿಕ್ಕೆ ನಮಗೆ ಅವಕಾಶ ಇರಲಿಲ್ಲ. ಅದನ್ನು ವೈಲೇಷನ್ ಮಾಡಿ ಆ ಜಮೀನು ಬಿಟ್ಟು 10 ವರ್ಷದಿಂದ ಡೆವಲಪ್ ಆದಂಥ ಲೇಔಟ್ನಲ್ಲಿ ಇವತ್ತು ಸೈಟ್ಗಳನ್ನು ತೊಗೊತಾರಂತಂದರೆ 100ಕ್ಕೆ 100ರಷ್ಟು ವೈಲೇಷನ್ ಮಾಡಿದ್ದಾರೆ. ಪ್ರೈಮಾ ಫೇಶಿ ಇವತ್ತು ನಿಜವಾಗಿ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂದಿದ್ರೆ ಅವರು ಅಸೆಂಬ್ಲಿಯಲ್ಲಿ ಆ ಒಂದು ನಿಲುವಳಿ ಸೂಚನೆಗೆ ಉತ್ತರ ಕೊಟ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಉತ್ತರ ಕೊಡ್ತಿದ್ರು.
ಅಲ್ಲಿ ಪಲಾಯನವ ಮಾಡಿದ್ರಿ, ಆ ನಿಲುವಳಿ ಸೂಚನೆ ರಿಜೆಕ್ಟ್ ಮಾಡಿಸಿದ್ರಿ. ಆಮೇಲೆ ಮರುದಿವ್ಸ ಪತ್ರಿಕಾಗೋಷ್ಠಿ ಮುಖಾಂತರ ನೀವು ಅದಕ್ಕೆ ಉತ್ತರ ಕೊಡ್ತೀರಿ. ಆಮೇಲೆ ಆ ಉತ್ತರ ಕೊಟ್ಟಿದ್ದು ಪತ್ರಿಕೆಯಲ್ಲಿ ಜಾಹೀರಾತು ಮುಖಾಂತರ ಪ್ರಕಟ ಮಾಡ್ತೀರಿ. ಇವೆಲ್ಲ ಏನು ತೋರಿಸ್ತದೆ, ಒಂದು ನಿಮ್ಮ ಆ ಒಂದು ಇದು ಏನಾದೆಲ್ಲ ಅಪರಾಧ ಮಾಡಿದ್ದನ್ನು ಒಪ್ಕೊಂಡಿದ್ದೀರಿ. ಪ್ರವೇಶ ಕೇಸ್ ಇದೆ ಇದರಲ್ಲಿ. ಹೀಗಾಗಿ ಇವತ್ತು ಈಗ ಇದನ್ನು ಅದನ್ನು ಚಾಲೆಂಜ್ ಮಾಡೋಕ್ಕೆ ಕೊಟ್ಟಿಲ್ಲ ಈಗ. ಮತ್ತು ಎಲ್ಲಿವರೆಗೆ ಅಂದರೆ ಭಾಳ ಡೀಟೇಲ್ ಹೋದರೆ ಯಾರು ದಾನಪತ್ರ ಮಾಡಿದರು, ದಾನಪತ್ರ ಆದಮೇಲೆ ದಾನಪತ್ರ ಮಾಡೋಕ್ಕಿಂತ ಯಾರು XYZ ಅವ್ರ ಮೇಲೆ ಅವ್ರ ಹೆಸರಲ್ಲಿ ಭೂಮಿ ಸೀಲ್ಡೀಡ್ ಆಯಿತು, ಆ ಎಲ್ಲ ಸೀಲ್ಡೀಡು ಇದರಲ್ಲಿ ಕೃಷಿ ಭೂಮಿ ಅಂತ ತೋರಿಸ್ತೀರಿ. ಅಷ್ಟರೊಳಗಾಗಿ ಅದು ಲೇಔಟ್ ಆಗಿ ಹೋಗಿದೆ. ಅದು ಕೃಷಿ ಭೂಮಿ ಅಂತ ತೋರಿಸಿ ಅಲ್ಲಿ ಒಂದು ಮಿಸ್ಶಿಪ್ ಮಾಡಿದಿರಿ. ಹೀಗಾಗಿ ಒಂದಾದಮೇಲೆ ಒಂದು ಪ್ರತಿ ಹಂತದಲ್ಲಿ ಆ ಲ್ಯಾಂಡ್ ಬಗ್ಗೆ ಇವರು ಮಿಸ್ಶಿಪ್ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ವೈಲೇಷನ್ ಆಗಿದೆ. ಈ ಲೋಕಾಯುಕ್ತ ತನಿಖೆ ಆಗ್ತಾ ಇದೆ, ಆ ತನಿಖೆ ಮಾಡುವಂಥ ಸಂಸ್ಥೆ ಮೇಲೆ ನಾವು ನಂಬಿಕೆ ಇದೆ, ಅಥವಾ CBIಗೆ ಏನಾದರೂ ಒಳಪಡಿಸ್ಬೇಕಂತೇಳಿ ಮಾತಾಡ್ತಾರೆ. ನಾವು ಮೊದಲಿಂದು CBI ಕೊಡಬೇಕಂತ ಒತ್ತಾಯ ಮಾಡ್ಕೊಂಡು ಬಂದಿದ್ದೀವಿ. ಮೊದಲಿಂದು ಈಗಲೂ ಅದೇ ಮಾಡಬೇಕಂತ ಹೇಳ್ತೀವಿ ನಾವು. ಯಾಕಂದರೆ ಅಟ್ಲೀಸ್ಟ್ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಇನ್ವೆಸ್ಟಿಗೇಷನ್ಸ್ ಆಗಲಿ. ಆ ರಾಜೀನಾಮೆ ಕೊಡಲಿಕ್ಕೂ ತಯಾರಿಲ್ಲ ಅಂದರೆ ಇಂಪಾರ್ಷಿಯಲ್ ತನಿಖೆ ಆಗ್ತದೆ. ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಈಗ ಹಾಗೆ ತನಿಖೆ ನಡೀಲಿ ಅಂದರೆ ಹೇಗಾಗ್ತದೆ? ಈಗ ಹೋಗಲಿ, ವಾಪಸ್ ತೊಗೊಂಡ್ರಲ್ಲ, ಯಾವುದೋ ಒಂದು ನಿರ್ಣಯ ಕೈಗೊಳ್ಬೇಕಾದ್ರೆ, ಯಾವುದೋ ಸೈಟನ್ನು ಅಲೌಟ್ ಮಾಡೋದು ಬಂದರೆ, ಅದು ವಾಪಸ್ ತೊಗೊಳ್ಳೋದು ಬಂದರೆ ಅಲ್ಲೊಂದು ಬಾಡಿ ಇದೆ, ಡೆವಲಪ್ಮೆಂಟ್ ಅಥಾರಿಟಿದು. ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ನಿರ್ಧಾರ ಆಗಬೇಕಿದು. ಕಮಿಷನ್ ಆನ್ ಸುವಮೋಟೋ, ಆ ಮೂಡಾದ ಕಮಿಷನರು ಸುವಮೋಟೋ ಅದನ್ನು ಸಬ್ ರಿಜಿಸ್ಟರ್ ಆಫೀಸಿಗೆ ಕಳ್ಸೋಕೆ ಬರೋದಿಲ್ಲ. ಇಲ್ಲೇನು ಆಗ್ತಾಯಿದೆ, ಆ ಕಮಿಷನರ್ ಅದನ್ನು ಸಬ್ ರಿಜಿಸ್ಟರ್ ಆಫೀಸಿಗೆ ಬರೀತಿದ್ದಾನೆ, ಇದು ಕ್ಯಾನ್ಸಲ್ ಮಾಡಿಬಿಡ್ರಿ, ನಾವು ಹ್ಯಾಂಡ್ ಓವರ್ ಮಾಡಿರಿ ಅಂಥೇಳಿ. ಇವೆಲ್ಲ ಪ್ರತಿ ಹಂತದಲ್ಲಿ ಅಧಿಕಾರಿಗಳು ಈಲ್ಡ್ ಆಗ್ತಾ ಇದ್ದಾರೆ. ಹೀಗಾಗಿ ಇಂಪಾರ್ಷಿಯಲ್ ತನಿಖೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋದು ಅನಿವಾರ್ಯ ಅಂತ ನಾನು ಹೇಳ್ತೀನಿ. ಮತ್ತೊಂದೆಡೆ ಸರ್, ನಿಮ್ಮ ಮಿತ್ರ ಪಕ್ಷ JDS ಶಾಸಕರು GT ದೇವೇಗೌಡರು ಇವತ್ತು ಹೇಳ್ತಾರೆ, ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು, ಕುಮಾರಸ್ವಾಮಿ ಅವರು ಕೊಡ್ತಾರಾ ಅಂತ ಕೇಳ್ತಾರೆ. ಅಂದ್ರೆ ನಿಮ್ಮದೇ ಮಿತ್ರ ಪಕ್ಷದ ಶಾಸಕರು ನೋಡ್ರಿ, ಕೆಲವೊಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ಕೆಲವೊಂದು ಹೇಳಿಕೆಗಳು ಕೆಲವು ವ್ಯಕ್ತಿಗೆ ಕೊಟ್ಟರೆ ಕಾನೂನು ಹೊರಗೆ ಹೋಗೋದಿಲ್ಲ. ಕಾನೂನು ರೀತಿ ತಪ್ಪು ಮಾಡಿದ್ದು ಮುಚ್ಕೊಂಡು ಹೋಗೋಕ್ಕಾಗೋದಿಲ್ಲ. ಯಾರೊಬ್ಬರು ಡಿಪೆಂಡ್ ಮಾಡ್ತಾರೆ ಅಂತಂದರೆ ಅದ್ರ ಮೇಲೆ ಸಿದ್ದರಾಮಯ್ಯನೂ ಪಾರಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ GT ದೇವೇಗೌಡರು ಯಾವ್ಯಾವ ಆಸಕ್ತಿಯಿಂದ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅವರು ಹೇಳಿಕೆ ಕೊಡೋದ್ರಿಂದ ಅವ್ರು ಸಾಚೆ ಆಗೋದಿಲ್ಲ. ಸರ್, ಇನ್ನೊಂದು ಬೆಳಗಾವಿ ಜಿಲ್ಲಾ ವಿಭಜನೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಚಿಕ್ಕೋಡಿ ಗೋಕಾಕ್ ಮಾಡಿದರೆ ಬೈಲೊಂಗಲು ಮಾಡಿ ನಮ್ಮದು ಹಳೆ ಉಪವಿಭಾಗ ಅಂತ ಬೈಲೊಂಗಲ್ ಜನ ಹೇಳ್ತಾ ಇದ್ದಾರೆ. ನನಗೇನಾಗಿದೆ ನೋಡ್ರಿ, ನಂದು ಮೊದಲಿಂದು ವಾದ, ನಂದು ವೈಯಕ್ತಿಕ ವಿಚಾರ ಅಂತಂದರೆ ವೈಯಕ್ತಿಕ ವಿಚಾರ ಅಂತಂದರೆ ದೊಡ್ಡ ಜಿಲ್ಲೆಗಳನ್ನು ಚಿಕ್ಕ ಜಿಲ್ಲೆಗಳನ್ನು ಮಾಡುವಂಥದ್ದು, ದೊಡ್ಡ ತಾಲೂಕುಗಳನ್ನು ಚಿಕ್ಕ ತಾಲೂಕು ಮಾಡುವಂಥದ್ದು. ಯಾಕಂದರೆ ಸರ್ಕಾರದ ಆಡಳಿತ ಜನರ ಮನೆಗೆ ಹೋಗಬೇಕು ಅನ್ನುವಂಥ ಒಂದು ಏನು ಕಲ್ಪನೆ ಇದೆ, ಅದಕ್ಕೆ ಪೂರಕವಾಗಿ ಜನರಿಗೆ EC ಆಫೀಸು, ತಹಸೀಲ್ದಾರ್ ಆಫೀಸು ಭಾಳ ಹತ್ತಿರದಲ್ಲಿದ್ದರೆ ಅನುಕೂಲ ಅವ್ರಿಗೆ ಎಲ್ಲರಿಗೆ. ಹೀಗಾಗಿ ಜನಸಾಮಾನ್ಯ ಅನುಕೂಲ ಸಲುವಾಗಿ ಜಿಲ್ಲೆಗಳ ತಾಲೂಕುಗಳ ವಿಂಗಡಣೆ ಅವಶ್ಯಕ. ಅದಕ್ಕಾಗಿ ಹಿಂದೆ JH ಪಟೇಲರು ಜಿಲ್ಲೆಗಳನ್ನು ವಿಂಗಡಣೆ ಮಾಡಿದಾಗ ನಾವು ಸ್ವಾಗತ ಮಾಡಿದ್ವಿ. ಅದರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಯಿತು. ಈಗ ಮೊದಲು ರಾಯಚೂರು, ಕೊಪ್ಪಳ 2 ಆಗಿದ್ರೆ ಎಷ್ಟು ಅನುಕೂಲ ಆಗಿದೆ, ಚಾಮರಾಜನಗರ ಮೈಸೂರು ಜಿಲ್ಲೆ ಆಗಿದ್ರೆ ಎಷ್ಟು ಅನುಕೂಲ ಆಗಿದೆ. ಹೀಗಾಗಿ ದಾವಣಗೆರೆ ಚಿತ್ರದುರ್ಗ ಒಂದೇ ಇತ್ತು, ಅನುಕೂಲ ಎಷ್ಟಾಗಿದೆ. ಮತ್ತು ಅದೇ ರೀತಿ ನಾನು ಮುಖ್ಯಮಂತ್ರಿ ಇದ್ದಾಗ 43 ಹೊಸ ತಾಲೂಕು ಕೇಂದ್ರ ಅನೌನ್ಸ್ ಮಾಡಿದೆ, ಅದು ಆಯಿತು, ಡಿಕ್ಲೇರ್ ಆಯಿತು. ಆಮೇಲೆ ಮತ್ತು ಅದಕ್ಕೆ 7ನ್ನ ಇವು ಸಿದ್ದರಾಮಯ್ಯ ಸೇರಿಸಿದರು. ಈಗ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ತಾಲೂಕಿದ್ದು ಭಾಳ ಜನರಿಗೆ ತೊಂದರೆ ಆಗ್ತಿತ್ತು. ಹೀಗಾಗಿ ಇವತ್ತು ಡಿವಿಷನ್ ಆಗಬೇಕು. ಇವತ್ತು ಇಡೀ ರಾಜ್ಯದಲ್ಲಿ 2 ಜಿಲ್ಲೆ ದೊಡ್ಡದದಾವೆ ಭಾಳ, ಯಾವುದು ಅಂದರೆ ಬೆಳಗಾವಿ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ. ಹೀಗಾಗಿ ಇವು ಡಿವಿಷನ್ ಮಾಡುವಂಥದ್ದು ಅವಶ್ಯಕತೆ. ನನ್ನ ಪ್ರಕಾರ ಈ ಜಿಲ್ಲೆಗಳನ್ನು ವಿಂಗಡಣೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಇನ್ನು ಯಾವ ಜಿಲ್ಲೆ ಮಾಡಬೇಕು ಏನಂತಾನ ಜನರ ಅಭಿಪ್ರಾಯ ಮತ್ತು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ನಿರ್ಧಾರ ಮಾಡಲಿ, ಜನರಿಗೆ ಅನುಕೂಲ ಆಗಿ. ಅದಕ್ಕೆ ಪ್ರಯತ್ನ ಬಿಟ್ಟೇ ಇಲ್ಲ. ನಾನು ಮತ್ತೊಮ್ಮೆ ರೈಲ್ವೆ ಮಿನಿಸ್ಟ್ರು ಭೇಟಿಯಾಗಿದ್ದೀನಿ. ಆಮೇಲೆ ಮುಂದೆ ಇವತ್ತು ಮೊನ್ನೆ GM ಮೀಟಿಂಗ್ದಲ್ಲಿ, ರೈಲ್ವೆ ನೈಋತ್ಯ ವಲಯ GM ಮೀಟಿಂಗ್ದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಮತ್ತು ಇವತ್ತು ಇವರು ಸೋಮಣ್ಣವ್ರು ಬಂದಿದ್ದರು, ನಮ್ಮ ಮನೆಗೆ ವಿಸಿಟ್ ಮಾಡಿದರು. ನಮ್ಮ ಮನೆಗೆ ಬಂದಾಗೂ ಅವ್ರಿಗೆ ಇನ್ಸಿಸ್ಟ್ ಮಾಡಿದ್ದೇನೆ, ಅವ್ರಂಕರ್ ಪೂರ್ತಿ ಪಾಸಿಟಿವ್ ಇದ್ದಾರೆ. ಇಲ್ಲಿನೂ ಸ್ಟೇಟ್ಮೆಂಟ್ ಕೊಟ್ಟು ಹೋಗಿದ್ದಾರೆ. ಅದಕ್ಕೊಂದು ಪ್ರಯತ್ನ ನಡೀತಾ ಇದೆ. ಒಂದೆಲ್ಲ ಹಂತದಲ್ಲಿ ಯಾವುದೋ ಸಂದರ್ಭ ಫ್ರೂಟ್ಫುಲ್ ಆಗ್ಬೋದು. ಟೈಮ್ ಪೀರಿಯಡ್ ಆದಷ್ಟು ಬೇಗನೆ ಅಂತ ಹೇಳಿದ್ದೀನಿ, ನಾನು ಬೇಗನೆ ಆಗಬೇಕು ಅಂತ ಹೇಳಿದ್ದೀನಿ. ಅದಕ್ಕೊಂದು ಪ್ರಯತ್ನ ನಡೀತಾ ಇದೆ, ಬಿಟ್ಟೇ ಇಲ್ಲ ನಾನು.